Position. Camera. Rolling. Action. Cut. One more. Action. Super, madam. Take over, va? ಹಾಂ ಎಸ್. ಹೇಳ ಕುಮಾರ, ಕೆಲಸ ಸ್ಟಾರ್ಟ್ ಆಯ್ತಾ? ಹಾಂ ಸರಿ ನಾನೀಗ ದತ್ತಂಗೆ ಕಳಿಸ್ಕೊಡ್ತೀನಿ. ದತ್ತ, ನೀವು ಸ್ವಲ್ಪ ಹೊಲದ ಹತ್ರ ಹೋಗ್ಬಾ. ಇವಾಗ ಹೋಗ್ಬೇಕಾ? ಹ್ಞೂ ಕಣ, ಈಗಲೇ ಹೋಗ್ಬೇಕು. ಇಲ್ಲ ಮಾವ, ಅವರು ಹೊಲಕ್ಕೆ ಹೋಗಲ್ಲ. ಏನು ಬೇರೆ ಏನಾದ್ರು ಕೆಲಸ ಇದೆಯಾ? ಬೇರೆ ಕೆಲಸ ಏನೂ ಇಲ್ಲ ಮಾವ, ಆದರೂ ಅವ್ರು ಹೊಲಕ್ಕೆ ಹೋಗಲ್ಲ. ಹೊಲ ಏನು ಅವ್ರದ ಹೋಗೋದಿಕ್ಕೆ? ದತ್ತ, ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಯಾಕೆ ನಾಚಿಕೆ ಪಟ್ಕೋಬೇಕು? ಖಂಡಿತ ನಾಚಿಕೆ ಅಲ್ಲ ಮಾವ. ಹೊಲ ನಮ್ದಲ್ಲ ಅಂದಮೇಲೆ ಬಿಟ್ಟಿ ಚಕ್ರಿ ಯಾಕೆ ಮಾಡ್ಬೇಕು ಇವರು? ನಮ್ಮದು ನಿಮ್ಮದು ಅಂದರೆ ಏನರ್ಥ? ಆ ಹೊಲ ಇವ್ರ ಹೆಸರಲ್ಲೇ ಇಲ್ಲ, ಆದರೂ ಇವ್ರು ಯಾಕೆ ಹೋಗಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತಿರೋದು. ಅವನ ಹೆಸರಲ್ಲಿ ಇಲ್ಲ ಅಂದರೆ ಏನಂತೆ? ಬೇರೆಯವ್ರ ಹೊಲದಲ್ಲಿ ಸುಮ್ಮನೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಮಾವ. ಏನಮ್ಮ ಇವತ್ತೇನು ಈ ರೀತಿ ಮಾತಾಡ್ತಾ ಇದೆಯಾ? ಏನು ಹೋಗ್ಬೇಕಾದ್ರೆ ನಾನು ಎಲ್ಲ ಹೊತ್ಕೊಂಡು ಹೋಗ್ತೀವಾ? ನಿಮ್ಮ ಹೆಸರಲ್ಲಿ ಇದೆ ಅಂತ ಹೇಳ್ಕೋಬೇಕಷ್ಟೇ. ಅದು ನಿಮ್ಮ ಹೆಸರಲ್ಲೂ ಇಲ್ಲ, ಇವ್ರ ಹೆಸರಲ್ಲೂ ಇಲ್ಲ. Ready? Camera. Rolling. Action. Cut. Sorry. Ready? One more. Yeah, ready. Okay na, Lucky? ತಗೊಳ್ಳೋಣವಾ? Camera. Rolling. Action. Lucky, ಯಾಕೆ ಮಾನಿಟರಲ್ಲಿ ಚೆನ್ನಾಗಿ ಮಾಡಿದ್ರಲ್ಲ? ಸುಚಿತ್, one more perfect monitor. Ready? Roll. Action. ಕೂಲ್ ಲಕ್ಕಿ, ಕೂಲ್. ರಿಲ್ಯಾಕ್ಸ್ ಆಗಿ ಒಂದ್ಸಲಿ ನೋಡ್ಕೊಳ್ಳಿ, ಆರಾಮವಾಗಿ ಮಾಡಿ. ಏನು ಅರ್ಜೆಂಟ್ ಇಲ್ಲ ಮೇಡಮ್. ಸಾರಿ. Okay. Action. One doubt here. ಸರ್, ಇನ್ನೊಂದ್ಸಲಿ ಮೂಮೆಂಟ್ ತೋರಿಸಿ. ಲಕ್ಕಿ, ಒಂದ್ಸಲಿ ನೋಡ್ಕೊಂಬಿಡಿ. ಸ್ವಲ್ಪ ನೀರು ಕೊಡಿ. ಓಕೆನಾ ಲಕ್ಕಿ? ರೆಡಿ? Yeah, ready. Action.
ದತ್ತ, ಆ ಹೊಲ ಯಾವತ್ತಿದ್ರು ನಿಂದೆ. ಹೋಗು. ಏನಾದರೂ ಆಗಲಿ ಮಾವ, ಮೊದಲು ಇವ್ರ ಹೆಸ್ರಿಗಾಗ್ಲಿ, ಆಮೇಲೆ ಬೇಕಿದ್ರೆ ಹೊಲ ನೋಡ್ಕೋತಾರೆ, ಇಲ್ಲ ನೀವೇ ನೋಡ್ಕೊಳ್ಳಿ. ಏನೇ ಹಾಗೆ ಮಾತಾಡ್ತಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ಇಂಥ ಸ್ಥಿತಿಲಿ ಭಾವ ಹೋಗ್ಬೇಕಾ ಅಲ್ಲಿ? ಅಯ್ಯೋ, ನಾನೆಲ್ಲ ಅವ್ರಿಗೆ ಹೋಗಿ ಕೆಲಸ ಮಾಡಿ ಅಂದೆ. ಇರೋ ಹೊಲನ ದತ್ತ ಅವ್ರ ಹೆಸ್ರಿಗೆ ಮಾಡ್ಕೊಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಯಾಕಮ್ಮ, ನಾನೇನು ಸತ್ತೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅಪ್ಪ, ಯಾಕೆ ಏನೇನೋ ಮಾತಾಡ್ತೀರಾ? ನೀವು ಚೆನ್ನಾಗಿರ್ಬೇಕು. ಏನೇ ಹಾಗೆ ಮಾತಾಡ್ತಿದ್ಯಾ? ಆಸ್ತಿನ ಇವ್ರ ಹೆಸ್ರಿಗೆ ಮಾಡಿ ಅವ್ರ ಹೆಸ್ರಿಗೆ ಮಾಡಿ ಅಂತ ಆರ್ಡರ್ ಮಾಡ್ತಿದ್ಯಾ? ನೀವೇನೇ ಹೇಳಿದ್ರು ಹೊಲ ದತ್ತ ಅವ್ರ ಹೆಸ್ರಿಗೆ ಬರಬೇಕು. ಅಲ್ಲಿವರೆಗೂ ಅವರು ಹೊಲಕ್ಕೆ ಕಾಲಿಡಲ್ಲ. ಅಂದ್ರೆ ಅಲ್ಲಿವರೆಗೂ ಜಮೀನು ಹಾಳಾಗ್ಲಿ ಅಂತನಾ? ಹೊಲ ಹಾಳು ಬೀಳಲಿ ಅಂತ ನಾನು ಯಾವಾಗ ಹೇಳ್ದೆ ಚಿಕ್ಕತ್ತೆ? ಈ ಮನೇಲಿ ಇವ್ರೊಬ್ರೇ ನಮ್ಮ ಮಗ ಇರೋದು, ಇನ್ನೂ ಒಬ್ರು ಇದಾರಲ್ವಾ, ಹೋಗಿ ಮಾಡ್ಲಿ ಬಿಡಿ. ಕಟ್ ಕಟ್ ಕಟ್. ಸಾರಿ ಮ್ಯಾಮ್, ಸಾರಿ. ಆ್ಯಕ್ಚುಲಿ ನಾನು ಬೇಕು ಅಂತ ಮಾಡಿಲ್ಲ. ಲಕ್ಕಿ, ಹುಷಾರು. Sujit, 2 ನಿಮಿಷ ಲೈಟ್ಸ್ ಆಫ್ ಮಾಡಿ. ಮೇಡಮ್, ಡೂ ವಾಟ್ ಐ ಸೇ. ಲೈಟ್ಸ್ ಆಫ್. ಐ ನೀಡ್ ಟು ಟಾಕ್ ಟು ಯು. ಕಮ್ ವಿತ್ ಮೀ. ಮ್ಯಾಮ್, ಫಾಲೋ ಮೀ. ಮಗ, ಈ ಒಮ್ಮೆ ಮೊದಲೇ ತಿಕ್ಲು ಹೀರೋ ಮಾಡಿದ್ರೆ ಇಷ್ಟೊಂದು ಸೈಕಲ್ ಹೊಡಿತಾವ್ರೆ. ಅದೇನು ಗ್ರಚಾರ ಕದಿದೆಯೋ ಏನೋ. ಬೇರೆ ಸೆಟ್ಟಲ್ ಆಗಿದ್ರೆ ಇಷ್ಟೊತ್ತಿಗೆ ಕಿರಿಕ್ ಮಾಡ್ಕೊಂಡು ಮನೆಗೆ ಹೋಗೋರು. ಮಗ, ನೋಡೋಣ ತಡಿ ಏನಾಗುತ್ತೆ. ಲಕ್ಕಿ ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಆದ್ರೆ ದತ್ತ ಯಾಕೆ ಮಾಡಬಾರ್ದು ಅಂತ ಕೇಳ್ತಿರೋದು ಭಾವ. ಹೌದಮ್ಮ, ಇಲ್ಲಿವರೆಗೂ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತೇಳಿ ನಮ್ಮನೇಲಿ ಯಾವತ್ತೂ ನಡೆದಿರಲಿಲ್ಲ. ಈಗ ಯಾವುದೋ ಹೊಸ ರೀತಿ ನಡೀತಾ ಇದೆ. ಇಷ್ಟು ದಿನ ನಾನು ಎಲ್ಲರೂ ಒಂದೇ ಅಂತ ಅನ್ಕೊಂಡಿದ್ದೆ ಮಾವ, ಆದರೆ ಈಗ ಎಲ್ಲ ಆಸ್ತಿನೂ ಇವ್ರ ಹೆಸರುಗಳಿಗೆ ಫೋರ್ಜರಿ ಮಾಡಿಸ್ಕೊಂಡಿದ್ದಾರಲ್ಲ. ಪಿಂಕಿ ಪ್ಲೀಸ್, ಮಾತಿಗೂ ನಾವು ಫೋರ್ಜರಿ ಮಾಡಿಸಿದ್ದೀವಿ, ಆಸ್ತಿ ನುಂಗಕ್ಕೆ ಹೊರಟಿದ್ದೀವಿ ಅಂತ ಹೇಳಬೇಡ. ನಾವಂಥದ್ದು ಏನೂ ಮಾಡಿಲ್ಲ. ಓಹೋ, ಬೇರೆ ಯಾರೋ ಇವರಿಗೆ ಆಸ್ತಿನ ದಾರಿ ಎರೆದು ಕೊಟ್ಬಿಡ್ತಾರೆ. ನಂಬೋ ಮಾತೇನೆ ಇದು ಗೀತಾ, ಸುಮ್ಮನೆ ನಿಂತ್ಕೋ. ಯಾರು ನಂಬೋದು ಬೇಡ. ಈಗ ಹೇಗೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಕಳ್ಳ ಯಾರು ಅಂತ. ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡಿದ್ರು ಸಿಕ್ಕ ಹಾಕೊಳ್ಳೋದು ಇವರೇ, ಯಾಕಂದ್ರೆ ಮಾಡಿರೋದು ಇವರೇ ಅಲ್ವಾ. ನೋಡಿ, ನೀವುಗಳೇನೇ ಹೇಳಿದ್ರು ದತ್ತ ಅವರು ಹೊಲಕ್ಕೆ ಹೋಗಲ್ಲ ಅಷ್ಟೇ. ಐ ಆಮ್ ಸಾರಿ ಮ್ಯಾಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಡಾನ್ಸು ಇದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ನಾನು ಇಲ್ಲ ಅಂತ ಹೇಳಬೇಕಿತ್ತು. ಐ ಡೋಂಟ್ ನೋ ವಾಟ್ ಐ ಆಮ್ ಡೂಯಿಂಗ್. ಐ ಆಮ್ ರಿಯಲಿ ಸಾರಿ ಮ್ಯಾಮ್, ಐ ಆಮ್ ರಿಯಲಿ ಸಾರಿ. Sit. You wanna have a cup of coffee? ನೋ, ನಥಿಂಗ್. ಏನು ಬೇಡ. Smoke? ಯಾಕೆ ಮ್ಯಾಮ್? Don't question me. Answer to my question. ಸೇತೀನಿ. Jenny? Leave. ಎಲ್ಲರೂ ಮುಂದೆ ಬೈದರೆ ಇಟ್ಸ್ ಓಕೆ ಮ್ಯಾಮ್, ಐ ಟೇಕ್ ಇಟ್ ಬಿಕಾಸ್ ನಾನು ತಪ್ಪು ಮಾಡಿದ್ದೀನಿ. Just shut up.
ಮನೇಲಿ ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು, ಯಾರೂ ಸಹಾಯ ಮಾಡಲ್ಲ. ಏನೇ ಹೋದೋಳು ಹಾಗೆ ಹೊರಟೋಗ್ತೀಯಲ್ಲ, ಅದಕ್ಕೆ ಹೇಳೋದು ನೋಡು, ಹೊರಗಡೆ ಕೆಲಸ ಮಾಡೋರ್ಗೆ ಮನೇಲಿ ಕಾಲ್ ನಿಲ್ಲಲ್ಲ ಅಂತ. ಹಾಗೇನಿಲ್ಲ ಅಕ್ಕ, ನಂಗೂ ಮನೇಲಿರೋಕೆ ಎಷ್ಟು ಇಷ್ಟ ಗೊತ್ತಾ. ಮತ್ತೆ ಬೇಗ ಬರ್ಬೇಕಿತ್ತು, ಯಾಕೆ ಇಷ್ಟೊತ್ತು ಮಾಡಿದೆ? ಅಯ್ಯೋ ನಾನು ಆಗ್ಲೇ ಬಂದೆ ಮಂಗ್ಲಕ್ಕ, ಅಲ್ಲಿ ಬರ್ತಾ ಅದಕ್ಕೆ ಸಿಕ್ಕಿದ್ರು, ಮಾತಾಡ್ಸ್ಕೊಂಡ್ ಬಂದೆ. ಏನು ಗೀತಾ ಸಿಕ್ಕಿದ್ಲಾ? ನೋಡೆ ಅವಳು ಇಲ್ಲಿವರೆಗೂ ಬಂದು ನನ್ನನ್ನು ಮಾತಾಡ್ಸೋಕು ಬಂದಿಲ್ಲ. ಒಬ್ಬು ಅವಳಿಗೆ. ಅಕ್ಕ ನೀವ್ ಹಿಂದೆ ಮುಂದೆ ಗೊತ್ತಿಲ್ದಿರ ಮಾತಾಡ್ಬೇಡಿ. ನಾನ್ ಯಾವಾಗ ಗೀತಾ ಅದಕ್ಕೆ ಅಂದೆ, ಬಂದಿರೋದು ಪಿಂಕಿ ಅದಕ್ಕೆ. ಹಾಗೆ ಬರ್ತಾ ಅವ್ರ ಅಮ್ಮನ ಮನೆ ಬಾಗ್ಲು ಮುಂದೆ ಸಿಕ್ಕಿದ್ರು, ಮಾತಾಡ್ಸ್ಕೊಂಡ್ ಬಂದೆ. ಹೌದೇನೆ? ಪಿಂಕಿ ಬಂದಿದ್ದಾಳ? ಏನಂತೆ? ಪಿಂಕಿ ಅದಕ್ಕೆ ಅವ್ರ ಮನೆಗ್ ಬಂದಿದ್ದಾರೆ. ನಾನ್ ಹೋಗ್ಬಿಟ್ಟು ಯಾಕೆ ಬಂದ್ರಿ, ಏನಿಗ್ ಬಂದ್ರಿ ಅಂತ ವಿಚಾರಿಸಕ್ಕಾಗತ್ತಾ? ನೀವ್ ಒಳ್ಳೆ ಮಂಗ್ಲಕ್ಕ. ಕಾರಣ ಇಲ್ದೆ ಅವಳು ಬರಲ್ಲ ಕಣೆ. ಅಮ್ಮ ಮಗಳು ಸೇರ್ಕೊಂಡು ಏನೋ ಕರಾಮತ್ ನಡೆಸಿರ್ತಾರೆ. ನಾನ್ ಬೇರೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ಇಬ್ರು ಅದ್ರ ಹೋಗಿರ್ತಾರೆ. ಏನೋ ವಿಷಯ ಇದೆ. ಓ ಭ್ರಮೇಲೇ ಜೀವನ ನೋಡಿ. ಭ್ರಮೇನ ನಿಜನ ತೋರಿಸ್ತೀನಿರು. ಇದೇನಕ್ಕ ಎಲ್ಲೋಟ್ರಿ? ಹೂ ಮತ್ತೆ ನೀನೇ ಹೇಳಿದ್ಯಲ್ಲೇ ಸೆಲ್ಲಾಕು ಅಂತ. ಅಕ್ಕ ಅದು ಸೆಲ್ಲಾಕು ಅಲ್ಲ, ಸೆಲ್ಲಾಕ್. ಏನೋ ಒಂದು ಅದನ್ನೇ ಮಾಡಕ್ ಹೊರಟಿದ್ದೀನಿ. ಪ್ರಣತಿ ಆಲ್ ದಿ ಬೆಸ್ಟ್ ಹೇಳೆ. ಸರಿ ಹೋಗ್ ಬನ್ನಿ, ಸತ್ತಾಸ್ತು. ಥ್ಯಾಂಕ್ ಯು. ಬಾಯ್. You're okay now? ಎಸ್ ಮ್ಯಾಮ್. No, you're not okay. Calm down. ಗಾಬರಿಲಿ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. When you're tense, you can't perform. ನಾನು ಬೆಳಗ್ಗೆಯಿಂದ ನೋಟಿಸ್ ಮಾಡ್ತಾ ಇದ್ದೀನಿ. ಐ ಥಾಟ್ ಯು ವುಡ್ ಪರ್ಫಾರ್ಮ್ ಬೆಟರ್ ದೆನ್ ಮೀ. ಅದೇಗಾಗುತ್ತೆ ಮ್ಯಾಮ್, ನೀವೆಲ್ಲಿ ನಾನೆಲ್ಲಿ? ಸಿ ಇದೇ ನೀವು ತಪ್ಪು ಮಾಡೋ ಹಾಗೆ ಮಾಡ್ತಿರೋದು. ಅರ್ಥ ಆಗಿಲ್ಲ. ಬಿ ಕಾನ್ಫಿಡೆಂಟ್. ಆಪೋಸಿಟ್ ಟೀಮ್ ಸ್ಟ್ರಾಂಗ್ ಇದೆ ಅನ್ನೋ ಮಾತ್ರಕ್ಕೆ ಕಬಡ್ಡಿ ಆಡೋದು ನಿಲ್ಲಿಸ್ತೀರಾ? ಮ್ಯಾಮ್ ಅದೇ ಬೇರೆ ಇದೇ ಬೇರೆ. ಎಲ್ಲ ಒಂದೇ, ಮೈಂಡ್ ಸೆಟ್ ಮುಖ್ಯ. ನಿಮಗೆ ಅನ್ನಿಸ್ಬೇಕು ಐ ಕ್ಯಾನ್ ಡೂ ಇಟ್ ಅಂತ, ಆಗಲೇ ಮಾಡೋಕ್ಕಾಗೋದು. ನೀವು ಪ್ರತಿ ಟೇಕಲ್ಲೂ ನಾನು ಮಿಸ್ ಮಾಡ್ತೀನಿ ಅಂದ್ಕೊಂಡೇ ಮಾಡ್ತಿದ್ದೀರಾ. ಬಿ ಕಾನ್ಫಿಡೆಂಟ್, ಎವ್ರಿಥಿಂಗ್ ಇಸ್ ಗೋನ್ ಬಿ ಫೈನ್. ಹೂ ಆಮ್ ಐ ಆಮ್ ಜಸ್ಟ್ ಅನ್ ಆಕ್ಟರ್ ಲೈಕ್ ಯು. ನಾನು ಆ್ಯಕ್ಟ್ ಮಾಡ್ತಾನೆ ಬರ್ತಿದ್ದೀನಿ, ಸೊ ಐಮ್ ಫೈಂಡಿಂಗ್ ಇಟ್ ಈಸಿ. ನೀವು ಇವಾಗ ಶುರು ಮಾಡಿದ್ದೀರಾ, ಇನಿಷಿಯಲಿ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಈ ಕಂಪ್ಯಾರಿಷನ್ ಎಲ್ಲ ಏನಕ್ಕೆ? ಯು ಡೂ ಯೋರ್ ವರ್ಕ್, ಐ ಡೂ ಮೈನ್, ಸಿಂಪಲ್. ಅದು ಕರೆಕ್ಟ್ ಮ್ಯಾಮ್, ಆದರೆ ಈ ಆದರೆ ಅನ್ನೋದನ್ನೆಲ್ಲ ಯಾವಾಗ ಬಿಡ್ತಿರೋ, ದೆನ್ ಯು ಕ್ಯಾನ್ ಡೂ ಬೆಟರ್. ರಿಲ್ಯಾಕ್ಸ್. ಜಸ್ಟ್ ಫರ್ಗೆಟ್ ಅಬೌಟ್ ವಾಟ್ ಹ್ಯಾಪನ್. ಸ್ಟಾರ್ಟ್ ಅಗೇನ್. ಇವಾಗ ನಾನು ಯಾರು ಅಂತ ಅನ್ಕೋತೀರಾ ಹೇಳಿ? ಸೋನಾಲಿ ಮ್ಯಾಮ್. ನೋ, ಐ ಆಮ್ ಜಸ್ಟ್ ಯೋರ್ ಕೋ ಆ್ಯಕ್ಟರ್. ಕಮ್ ಆನ್, ರಿಲ್ಯಾಕ್ಸ್. ಇನ್ನೊಂದು ಸಿಗರೇಟ್ ಬೇಕಾ? ಕಾಫಿ? ಏನು ಬೇಡ. ವಿಲ್ ಸ್ಟಾರ್ಟ್ ಫ್ರೆಶ್ ಆ್ಯಂಡ್ ಟ್ರಸ್ಟ್ ಮೀ, ಯುಲ್ ಡೂ ಬೆಟರ್ ದಿಸ್ ಟೈಮ್. ಬಿ ಕಾನ್ಫಿಡೆಂಟ್. ಎಷ್ಟು ಸಲ ಹೇಳಿದ್ದೀನಿ ಪಿಂಕಿ, ಹಾಗೆಲ್ಲ ಅನ್ಕೋಬೇಡ ಅಂತ. ನನ್ನ ಮಾತೆ ಕೇಳೋದಲ್ಲ ನೀನು. ಅಯ್ಯೋ ಏನು ಅಮ್ಮ ಮಗಳಿಬ್ರು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಇದ್ಯಾಕೆ ಸೈಲೆಂಟ್ ಆಗಿಬಿಟ್ರಿ ಇಬ್ರು? ಯಾಕೆ ಪಿಂಕಿ, ನಾನು ಬಂದಿದ್ದು ಇಷ್ಟ ಆಗಿಲ್ವಾ? ಹ್ಞೂ ಮತ್ತೆ ಹೇಳ್ದೆ ಕೇಳ್ದೆ ದುತ್ತಂತ ಬಂದ್ಬಿಟ್ರೆ ಏನ್ ಜಲ್ಜಕ್ಕ ಹೀಗೆ ಕೇಳ್ತೀರಾ? ಪಕ್ಕದ ಮನೆಗೆ ಬರಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾ? ಇದೇನು ಫಾರಿನ? ಹಾ ಈಗ ಜೇನ್ ಸುಸೋ ಥರ ಮಾತಾಡ್ತೀಯಾ, ಅಲ್ಲಿ ನಮ್ಮನ್ನ ಅಜಾತ ಶತ್ರುಗಳ ಥರ ನೋಡ್ತೀಯಾ. ನಾನಾ? ಯಾವಾಗ? ಏನ್ ಜಲ್ಜಕ್ಕ, ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ? ಅದೇನೋ ಹೇಳ್ತಾರಲ್ಲ, ಹಾಳು ಕೆಲ್ಸಕ್ಕೆಲ್ಲ ಜೊತೆ ಆಗೋರು ಅಂತ. ಅದು ಪಾರ್ಟ್ನರ್ ಇಂದ ಕ್ರೈಮ್ ಅಂತಾರೆ ಇಂಗ್ಲಿಷಲ್ಲಿ. ಹ್ಞೂ ಕಣೆ, ಅದೇ ಪಾರ್ಟ್ನರು ಕ್ರೈಮು. ನನಗೆ ಯಾಕೆ ಕ್ರೈಮು ಗೀಮು ಅಂತೆಲ್ಲ ಪದ ಬಳಸ್ತಾ ಇದೀಯಾ? ಅದನ್ನೆಲ್ಲ ನಿನ್ಗನ್ಕೋ. ಅಯ್ಯೋ ಬಿಡಿ, ಈಗ ಯಾಕೆ ಅದೆಲ್ಲ? ನಾನೇ ಕ್ರೈಮ್ ಮಾಡ್ತಿರೋದು, ಆಯ್ತಾ? ಮತ್ತೆ ಪಿಂಕಿ, ಏನ್ ಸಮಾಚಾರ? ಇನ್ನೇನಿರುತ್ತೆ ಮಂಗ್ಲಕ್ಕ,
ಸಮಾಚಾರಕ್ಕೆಲ್ಲ ಕಲ್ಲು ಹಾಕಿ ಬಂದ್ರಲ್ಲ ನೀವು. ಅಯ್ಯೋ ಬಿಡಿ ಅದೆಲ್ಲ. ಇಂಥ ಜಗಳ ಮನಸ್ತಾಪಗಳು 1000 ಆಗ್ತಿರುತ್ತೆ, 1000 ಹೋಗ್ತಿರುತ್ತೆ. ಆದ್ರೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕೊರತೆ ಬಂದಿಲ್ಲ ಅಲ್ವಾ? ಸರಿ ಬಾ ನನ್ನ ಜೊತೆ. ನಮ್ಮ ಮನೆಗೆ ಹೋಗಿ ಹರಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಬರುವಂತೆ. ಬರ್ತೀನಿ. ರೆಡಿ? Are you okay? ಎಸ್, ಲಕ್ಕಿ, ರೆಡಿ. ರೋಲ್, ಆಕ್ಷನ್. Cut! ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, Good job. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಗುಡ್ ಲಕ್ಕಿ. ಮೇಡಮ್ ಸೂಪರ್ ಆಗಿತ್ತು. ಇನ್ನೊಂದ್ಸಲಿ ಶಾರ್ಟ್ ತೊಗೊಂಬೋಣ. ರೌಂಡ್ ಟ್ರಾಲಿ ಜೊತೆ ಇರುತ್ತೆ. ಸ್ವಲ್ಪ ಲೈಟಿಂಗ್ಸ್ ಆಗೋಕ್ಕೆ ಟೈಮ್ ಬೇಕು. ಅಷ್ಟರಲ್ಲಿ ನೀವು ರಿಲ್ಯಾಕ್ಸ್ ಆಗಿಬಿಡಿ. Okay. ಹೇಗಾಯ್ತು ಶೂಟಿಂಗು? ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಾ? ತುಂಬ ಚೆನ್ನಾಗಾಯ್ತು ಗೀತಾ. ನೋಡಿದ್ರಾ ಇಷ್ಟಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರಿ ನೀವು? ಇಷ್ಟಕ್ಕೆ ಅಲ್ಲ, ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಷ್ಟು ತಪ್ಪು ಮಾಡಿದ್ದೀನಿ ಗೊತ್ತಾ? ನೀವು ಎಷ್ಟು ಟೇಕ್ ತಗೊಂಡ್ರಿ ಅನ್ನೋದು ಮುಖ್ಯ ಅಲ್ಲ, ಕೊನೆಗೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಮುಖ್ಯ. ಅದೆಲ್ಲ ಆಯ್ತು ಗೀತಾ. ಶಾರ್ಟ್ ಆದ್ಮೇಲೆ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ರು ಗೊತ್ತಾ? ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ನೋಡಿದ್ರಾ, ನೀವು ಪರ್ಫಾರ್ಮ್ ಮಾಡ್ತೀರಾ ಅನ್ನೋ ನಂಬಿಕೆನೇ ನಿಮ್ಗೆ ಇರಲಿಲ್ಲ. ನಾನು ನಿಮಗೆ ಫೋನ್ ಮಾಡಿ ಪ್ರಿಪೇರ್ ಆಗೋಕ್ಕೆ ಹೇಳಿದ್ರಿಂದ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದ್ದು. ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಹೆಲ್ಪ್ ಏನೋ ಆಯ್ತು, ಆದರೆ ತುಂಬ ಟೇಕ್ ತಗೋಬಿಟ್ಟೆ ಗೀತಾ. ಒಂದು ಟೇಕಲ್ಲಂತೂ ಅವ್ರನ್ನ ಬೀಳ್ಸೇ ಬಿಡ್ತಿದೆ. ಅಯ್ಯಯ್ಯೋ, ಆಮೇಲೆ ಕೊನಾಲಿ ಅವರು ಲೈಟ್ಸ್ ಆಫ್ ಮಾಡಿ ಅಂತ ಹೇಳಿ ಹೊರಟೇ ಬಿಟ್ರು. ನನ್ನ ಜೊತೆ ಆಕ್ಟ್ ಮಾಡಲ್ಲ, ವಾಕೌಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರೇ ನನ್ನ ಕರೆಸಿ ಎಕ್ಸ್ಪ್ಲೇನ್ ಮಾಡಿದ್ರು ಗೊತ್ತಾ? ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋಬೇಡಿ, ಹೊಸೊಬ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ವಾವ್, ಸೂಪರ್. ಅಷ್ಟೇ ಅಲ್ಲ ಗೀತಾ, ಎಕ್ಸ್ಪ್ರೆಷನ್ ಹೇಗೆ ವರ್ಕೌಟ್ ಮಾಡ್ಬೇಕಂತನೂ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿಲ್ಲ ಅಂದಿದ್ರೆ ಪರ್ಫಾರ್ಮ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನೋಡಿದ್ರಾ, ಅದಕ್ಕೆ ಹೇಳೋದು ಯಾರನ್ನೂ ಹಾಗೆ ಜಡ್ಜ್ ಮಾಡಬಾರ್ದು ಅಂತ. ನೀವೇನೋ ಅವ್ರಿಗೆ ಆಟಿಟ್ಯೂಡ್ ಇದೆ, ಯಾರ ಜೊತೆನೂ ಬೆರೆಯಲ್ಲ ಅಂತಿದ್ರಿ, ಆದರೆ ಅವರು ಎಷ್ಟು ಒಳ್ಳೆಯವರು. ನಿಜ ಗೀತಾ, ಅವ್ರಿಗೆ ತುಂಬಾ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡಿದ್ದೆ. ಹೊಸೊಬ್ಬರನ್ನೆಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಶಿ ಇಸ್ ರಿಯಲಿ ಡೌನ್ ಟು ಅರ್ತ್. ಅಟ್ಲೀಸ್ಟ್ ಇವತ್ತಾದರೂ ಅವ್ರ ಜೊತೆಗೊಂದು ಸೆಲ್ಫಿ ತಗೊಂಡ್ರಾ ಇಲ್ವಾ? ಅಯ್ಯೋ ನಿಂದೊಳ್ಳೆ. ಆ ಫೋಟೋಗ್ರಾಫರ್ಸ್ ತುಂಬಾ ಫೋಟೋಸ್ ತೆಗ್ದಿದಾರಲ್ವಾ ಅವಾರ್ಡ್ ಸೆರೆಮನಿದು, ಅದನ್ನೇ ಇಟ್ಕೋ. ಸಾಲಲ್ಲ, ನೀವು ತೆಗ್ದಿರೋ ಸೆಲ್ಫಿನೇ ಬೇಕು. ಆಯ್ತು, ನನ್ನ ಹೆಂಡತಿ ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳಿ ಸೆಲ್ಫಿ ತಗೋತೀನಿ. ಅಯ್ಯಯ್ಯೋ, ಹಾಗೇನಾದ್ರು ಮಾಡ್ಬಿಟ್ಟಿರಾ? ಆಮೇಲೆ ನಿಮಗೆ ಮದುವೆ ಆಗಿದೆ ಅಂತ ಆಚೆ ಗೊತ್ತಾದ್ರೆ ನಿಮ್ಮ ಕರಿಯರ್ಗೆ ಕುತ್ತು. ಓ ಹೌದಲ್ವಾ, ಮರ್ತೇ ಬಿಟ್ಟಿದೆ ನೋಡು. ಸರಿ ಸರಿ, ಮಾತಾಡಿದ್ ಸಾಕು. ಮಾತಲ್ಲೇ ಸೆಲ್ಫಿ ವಿಷಯ ಮರಿಬೇಡಿ ಆಮೇಲೆ.